ದಿನದ ಕಾರ್ಯಕ್ರಮಕ್ಕೆ ಚಾಲನೆ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಶ್ರೀ ದಸರಾ ಮಹೋತ್ಸವ ಸಮಿತಿ ಹರಿಹರ ಆತ್ಮೀಯ ಪ್ರೇಕ್ಷಕ ಸಮೂಹಕ್ಕೆ ನಮಸ್ಕಾರಗಳು. ಉತ್ತರಂ ಯಸ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಭಾಗವನ್ನು ಭಾರತವೆಂದು ಅಲ್ಲಿಯ ಜನರನ್ನು ಭಾರತೀಯರೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಭಾರತದಲ್ಲಿರುವ ವಿವಿಧತೆಯಲ್ಲಿ ಏಕತೆ ವಿಚಾರವಾಗಿ ಒಂದು ಸುಂದರ ರೂಪಕದಲ್ಲಿ ತೋರಿಸುವ ಪ್ರಯತ್ನ ಇದಾಗಿದೆ. ಭಾರತದ ಭಾಷೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಗಳಲ್ಲಿನ ಬಹು ವ್ಯತ್ಯಾಸಗಳ ಹೊರತಾಗಿಯೂ ಭಾರತೀಯರ ಅಂತರಂಗದಲ್ಲಿ ಒಗ್ಗಟ್ಟು ಮತ್ತು ಏಕತೆಯ ಭಾವನೆ ಇರುವುದು ಹೆಮ್ಮೆ ಎನಿಸುತ್ತದೆ. ಪ್ರತಿಯೊಬ್ಬ ಭಾರತೀಯನು ಒಂದೇ ರಾಷ್ಟ್ರದ ಪ್ರಜೆಗಳು ಎಂಬ ಸದ್ಭಾವನೆಯ ಜೀವಿತವೇ ಏಕತೆಯ ಅಂತರಂಗದ ಜೀವನಾಡಿಯಾಗಿದೆ. ಈ ಕಾರ್ಯಕ್ರಮದ ಪ್ರಥಮದಲ್ಲಿ ತಾಯಿ ಭಾರತಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪದಲ್ಲಿ ಕಾಣುತ್ತಾ ರಾಷ್ಟ್ರಭಕ್ತಿಯ ಗೀತೆಯೊಂದಿಗೆ ಪೂಜಿಸಿ ಆರತಿ ಎತ್ತಲು ಆಗಮಿಸುತ್ತಾರೆ ಶ್ರೀಮತಿ ಅರುಣಾ ಗಂಗಾಧರ್, ಶ್ರೀಮತಿ ಶಾರದಾ ಶಾಸ್ತ್ರಿ, ಶ್ರೀಮತಿ ಮಂಜುಳಾ ಅಗಡಿ, ಶ್ರೀಮತಿ ವೀಣಾ ಪ್ರಕಾಶ ಶೆಟ್ಟಿ, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಅಂಜನಾ ಖಟಾವ್ಕರ್ ಇವರುಗಳು ದೇವಿಗೆ ಆರತಿಯನ್ನೆತ್ತಲು ಆಗಮಿಸುತ್ತಿದ್ದಾರೆ. ನಿನ್ನ
ಶಿರವನಿಡುವೆನು ಅಡಿಯಲಿ. ಶ್ರೀಮತಿ ಭಾರ್ಗವಿ ಹರೀಶ್ ಕರ್ನಾಟಕ, ಶ್ರೀಮತಿ ಸುರೇಖಾ ದೇಸಾಯಿ ಮಹಾರಾಷ್ಟ್ರ, ಶ್ರೀಮತಿ ರೂಪಾ ಗಿರೀಶ್ ಗುಜರಾತ್, ಶ್ರೀಮತಿ ಮಾಧವಿ ಬಬಲೇಶ್ವರ್ ತಮಿಳುನಾಡು, ಶ್ರೀಮತಿ ಸವಿತಾ ಶಂಕರ್ ಬಂಗಾಳ. ಶ್ರೀ ಕನಕ ಮಹಿಳಾ ಮಂಡಳಿ, ಶ್ರೀಮತಿ ಪವಿತ್ರ ಕರ್ನಾಟಕ, ಶ್ರೀಮತಿ ಲಲಿತಾ ಮಹಾರಾಷ್ಟ್ರ, ಶ್ರೀಮತಿ ಚಂದನ ಕೇರಳ, ಶ್ರೀಮತಿ ಕವಿತಾ ಬಂಗಾಳ, ಶ್ರೀಮತಿ ವೀಣಾ ರಾಜಸ್ಥಾನ. ಶ್ರೀ ಗುರುದತ್ತ ಪಾದುಕಾ ಭಜನಾ ಮಂಡಳಿ, ಶ್ರೀಮತಿ ಶಾಲಿನಿ ತಮಿಳುನಾಡು, ಶ್ರೀಮತಿ ಗೌರಿ ಬಂಗಾಳ, ಶ್ರೀಮತಿ ಶೋಭಿತಾ ಕರ್ನಾಟಕ ಕೊಡಗು, ಶ್ರೀಮತಿ ರಮಾ ಎಸ್ ಭಟ್ ಗುಜರಾತ್. ಶ್ರೀಮತಿ ಸಿತಾರಾ ಮಹಾರಾಷ್ಟ್ರ, ಶ್ರೀಮತಿ ಸುನೀತಾ ಕರ್ನಾಟಕ, ಶ್ರೀಮತಿ ಸಾನ್ವಿ ಕೇರಳ, ಶ್ರೀಮತಿ ನಿತಾ ಅಸ್ಸಾಂ, ಶ್ರೀಮತಿ ಪ್ರಿಯಾ ರಾಜಸ್ಥಾನ, ಶ್ರೀಮತಿ ರೂಪಾ ಶಶಿಕಾಂತ್ ಮಣಿಪುರ, ಶ್ರೀಮತಿ ಗೀತಾ ಬಂಗಾಳ.
ಶ್ರೀಮತಿ ಪಲ್ಲವಿ ಕಟಾವ್ಕರ್ ತಮಿಳುನಾಡು, ಶ್ರೀಮತಿ ಧನಶ್ರೀ ದುರ್ಗೋಜಿ ಕಾಶ್ಮೀರ, ಶ್ರೀಮತಿ ವಾಣಿ ದುರ್ಗೋಜಿ ಬಂಗಾಳ, ಶ್ರೀಮತಿ ರಜನಿ ದುರ್ಗೋಜಿ ಕೇರಳ, ಶ್ರೀಮತಿ ಅಮೃತ ದುರ್ಗೋಜಿ ಕರ್ನಾಟಕ, ಶ್ರೀಮತಿ ರಕ್ಷಾ ಕಟಾವ್ಕರ್ ಮಣಿಪುರ, ಶ್ರೀಮತಿ ಲಕ್ಷ್ಮಿ ರಾಜಸ್ಥಾನ. ಶ್ರೀ ಭಗವತಿ ಮಾತೃಮಂಡಳಿ, ಶ್ರೀಮತಿ ಸೀಮಾ ದೀಕ್ಷಿತ್ ಗುಜರಾತ್, ಶ್ರೀಮತಿ ಜಯಲಕ್ಷ್ಮಿ ಕರ್ನಾಟಕ, ಶ್ರೀಮತಿ ಸೌಮ್ಯಾ ದೀಕ್ಷಿತ್ ಮಹಾರಾಷ್ಟ್ರ, ಶ್ರೀಮತಿ ರೂಪಾ ಕುಲಕರ್ಣಿ ರಾಜಸ್ಥಾನ, ಶ್ರೀಮತಿ ಲೀಲಾ ಬಿ ನಾಡಿಗೇರ್ ಕೇರಳ, ಶ್ರೀಮತಿ ಶ್ಯಾಮಲಾದೇವಿ ಕರ್ನಾಟಕ. ಶ್ರೀ ಕುರುಹಿನ ಶೆಟ್ಟಿ ಮಹಿಳಾ ಮಂಡಳಿ, ಶ್ರೀಮತಿ ಸ್ನೇಹಾ ನಾಗರಾಜ್ ಕಾಶ್ಮೀರ, ಶ್ರೀಮತಿ ಸುಜಾತಾ ಅಮರೂದ್ ತಮಿಳುನಾಡು, ಶ್ರೀಮತಿ ರೋಹಿಣಿ ಮಹಾರಾಷ್ಟ್ರ, ಶ್ರೀಮತಿ ಜ್ಯೋತಿ ಇಂಡಿ ಬಂಗಾಳ, ಶ್ರೀಮತಿ ಸರಸ್ವತಿ ಐರಿಣಿ ಕೇರಳ, ಶ್ರೀಮತಿ ಲಕ್ಷ್ಮಿ ಅಗಡಿ ಗುಜರಾತ್, ಶ್ರೀಮತಿ ಪ್ರಿಯಾಂಕಾ ಕರ್ನಾಟಕ. ಶ್ರೀ ಜಿಹ್ವೇಶ್ವರ ಮಹಿಳಾ ಮಂಡಳಿ, ಶ್ರೀಮತಿ ಸವಿತಾ ಎನ್ಆರ್ ಅಸ್ಸಾಂ, ಶ್ರೀಮತಿ ರಾಧಿಕಾ ಎ ಭಂಡಾರೆ ಮಹಾರಾಷ್ಟ್ರ. ಶ್ರೀ ರುಕ್ಮಿಣಿ ಮಹಿಳಾ ಮಂಡಳಿ, ಕೇರಳ, ಶ್ರೀಮತಿ ಭಾರತಿ ನವಲೆ ಕೇರಳ, ಶ್ರೀಮತಿ ಸುಮನ್ ಕಮಿತ್ಕರ್ ರಾಜಸ್ಥಾನ, ಶ್ರೀಮತಿ ಜ್ಯೋತಿ ಜೋಯಿ ಜೋಡೆ ಬಂಗಾಳ,
ಶ್ರೀಮತಿ ಕಾವೇರಿ ಕುಂಠೆ ಗುಜರಾತ್, ಶ್ರೀಮತಿ ರೇಣುಕಾ ನವಲೆ ಕಾಶ್ಮೀರ, ಶ್ರೀಮತಿ ದೀಪಾ ಬೆಳಂಕರ್ ಮಹಾರಾಷ್ಟ್ರ, ಶ್ರೀಮತಿ ಸಿಂಧು ಬೆಳಂಕರ್ ತಮಿಳುನಾಡು. ಶ್ರೀ ಕದಳಿ ಮಹಿಳಾ ವೇದಿಕೆ, ಶ್ರೀಮತಿ ರೂಪಾ ನಾಗರಾಜ್ ಮಹಾರಾಷ್ಟ್ರ, ಶ್ರೀಮತಿ ಸುನೀತಾ HM ಬಂಗಾಳ, ಶ್ರೀಮತಿ ಪ್ರೇಮಾ ಓಂಕಾರಪ್ಪ ಅಸ್ಸಾಂ, ಶ್ರೀಮತಿ ಮೀನಾಕ್ಷಿ ಕುಮಾರ್ ಕರ್ನಾಟಕ ಕೊಡಗು, ಶ್ರೀ ಮಂಜುಳಾ ಕೃಷ್ಣಮೂರ್ತಿ ಮಣಿಪುರ, ಶ್ರೀಮತಿ ಲೀಲಾಬಾಯಿ ಭಾನುಶಾಲಿ ಗುಜರಾತ್, ಶ್ರೀಮತಿ ಸುಧಾ ಬಣಕಾರ್ ಕೇರಳ, ಶ್ರೀಮತಿ ಕುಸುಮಾ ನಾಗರಾಜ್ ಪಂಜಾಬಿ. ಶ್ರೀ ನೀಲಕಂಠೇಶ್ವರ ಸ್ನೇಹ ಬಳಗ, ಶ್ರೀಮತಿ ಶಾಂತಾ ಆಲೂರು ಕೇರಳ, ಶ್ರೀಮತಿ ಸುಮಾ BK ಕರ್ನಾಟಕ ಕೊಡಗು, ಶ್ರೀಮತಿ ನಿರೀಕ್ಷಾ ಗುಜರಾತ್, ಶ್ರೀಮತಿ ಕವಿತಾ ಕೊಟಗಿ ಮಹಾರಾಷ್ಟ್ರ, ಶ್ರೀಮತಿ ಕವಿತಾ B ಬಂಗಾಳ. ಗೀತಾ BM ಕೇರಳ, ಶ್ರೀಮತಿ ಅಖಿಲಾ ಕರ್ನಾಟಕ, ಶ್ರೀಮತಿ ಅಂಜು SR ಬಂಗಾಳ, ಶ್ರೀಮತಿ ರೂಪಾ MB ಹರಿಯಾಣ, ಶ್ರೀಮತಿ ಸಂಗೀತಾ ಅಸ್ಸಾಂ, ಶ್ರೀಮತಿ ಕವಿತಾ GR ಮಹಾರಾಷ್ಟ್ರ. ಶ್ರೀ ಹರಿಪ್ರಿಯ ಮಹಿಳಾ ಮಂಡಳಿ, ಬೊಂಗಾಳೆ ಮಹಾರಾಷ್ಟ್ರ, ಶ್ರೀಮತಿ ನಾಗರತ್ನ ಅಂಬಾಸ ಪಂಜಾಬಿ, ಶ್ರೀಮತಿ ರಂಜನಾ ಕಾಶ್ಮೀರ, ಶ್ರೀಮತಿ ನಿರ್ಮಲಾ ರಾಜಸ್ಥಾನ, ಶ್ರೀಮತಿ ಲಲಿತಾ
ಕೊಡಗು, ಶ್ರೀಮತಿ ಸಿಂಧು ಎ ಶಾಸ್ತ್ರಿ ಮಿಜೋರಾಂ, ಶ್ರೀಮತಿ ಪೂಜಾ ಐರಿಣಿ ಬಂಗಾಳಿ. ಶ್ರೀ ವಾರುಣಿ ಭಜನಾ ಮಂಡಳಿ. ಶ್ರೀಮತಿ ಶಾಂತಾ ಹುಲ್ಮನೆ ಕೇರಳ, ಶ್ರೀಮತಿ ಅನಿತಾ ಗುಜರಾತ್, ಶ್ರೀಮತಿ ಮಂಜುಳಾ ಮಾಧವರಾವ್ ಅಸ್ಸಾಂ, ಶ್ರೀಮತಿ ಗೀತಾ ಕುಲಕರ್ಣಿ ಮಹಾರಾಷ್ಟ್ರ. ಅನೇಕತಾ ಮೇ ಏಕತಾ ಭಾರತ ಕಿ ವಿಶೇಷತಾ. ಈಗ ವೇದಿಕೆಯ ಮೇಲೆ ಭಾರತದ ಬೇರೆ ಬೇರೆ ರಾಜ್ಯಗಳ ವೇಷಭೂಷಣಗಳು ಹಾಗೂ ಅಲ್ಲಿಯ ಸಂಗೀತದ ಮುಖಾಂತರ ವಿವಿಧತೆಯಲ್ಲಿ ಏಕತೆಯನ್ನು ಪ್ರಚುರಪಡಿಸುವ ಸಣ್ಣ ಪ್ರಯತ್ನ ಇದಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಮತ್ತು ಅಸ್ಸಾಂದಿಂದ ಗುಜರಾತಿನವರೆಗೂ ಹರಡಿರುವ ಭಾರತ ದೇಶದ ಮುಕುಟಪ್ರಾಯವಾದ ಕಾಶ್ಮೀರದ ಒಂದು ಚಿತ್ರಣವನ್ನು ಇಲ್ಲಿ ಕಾಣೋಣ. ಇದು ಭೂಲೋಕದ ಸ್ವರ್ಗವೆಂದೇ ಪರಿಗಣಿಸಲಾಗುತ್ತದೆ. ಇಲ್ಲಿಯ ರಾಜಧಾನಿ ಶ್ರೀನಗರ, ಇಲ್ಲಿಯ ಭಾಷೆ ಢೋಂಗ್ರಿ ಮತ್ತು ಉರ್ದು. ಈ ರಾಜ್ಯದಲ್ಲಿಯೇ ವೈಷ್ಣೋದೇವಿ ಮತ್ತು ಅಮರನಾಥವಿರುವುದು. ಇಲ್ಲಿಯ ಜನ ಬಹಳ ಸುಂದರ ರೂಪವುಳ್ಳವರು ಹಾಗೂ ಇದು ದೇಶ ವಿದೇಶದ ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ತಾಣವಾಗಿದೆ. ಇಲ್ಲಿ ಸೇಬಿನ ಹಣ್ಣು ಜಗತ್ಪ್ರಸಿದ್ಧಿ. ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಶಾರದಾ ಸರ್ವಜ್ಞ ಪೀಠ ಅಲಂಕರಿಸಿದ್ದು ಇದೇ ಕಾಶ್ಮೀರದಲ್ಲಿ. ಸರ್ವ ರೀತಿಯಿಂದಲೂ ಸಂಪದ್ಭರಿತವಾದ ರಾಜ್ಯ ಇದಾಗಿದೆ. ಇನ್ನು ಉಡುಪು ಅಲಂಕಾರವು ತುಂಬ ವಿಭಿನ್ನ ರೀತಿಯಲ್ಲಿದೆ. ಅಲ್ಲಿಯ ಚಳಿಯಿಂದ ರಕ್ಷಿಸಿಕೊಳ್ಳಲು ವೇಷಭೂಷಣವು ಅತ್ಯಂತ ಸುಂದರ. ಇಲ್ಲಿಯ ಸಾಂಪ್ರದಾಯಿಕ ಉಡುಗೆ ಫಿರಾನ್. ಇದು ಅಗಲವಾದ ತೋಳುಗಳನ್ನು ಹೊಂದಿರುವ ಸಡಿಲವಾದ ಬೆಚ್ಚಗಿನ ನಿಲುವಂಗಿ ಆಗಿದ್ದು ಹೆಚ್ಚಾಗಿ ಕಸೂತಿಯ ಕುಸರಿ ಕಲೆಯಿಂದ ಕೂಡಿರುತ್ತದೆ. ಇಲ್ಲಿಯ ಪ್ರಕೃತಿಯಂತೂ ಮನಮೋಹಕ. ಇಂತಹ ರಾಜ್ಯದ ಸಂಗೀತವು ಗ್ರಾಮೀಣ ಗುಡ್ಡ ಬೆಟ್ಟಗಳಲ್ಲಿ ತೇಲಿ ಬರುವ ಜಾನಪದ ಸೊಗಡು ತುಂಬಿರುತ್ತದೆ. ಅದರ ಅಂದವನ್ನು ನೋಡೋಣ, ನಲಿಯೋಣ.
ಭಲ್ಲ ಎನ್ನುವ ಭಂಗಡ ನೃತ್ಯ ಮೋಜೆನಿಸುವುದು. ಪಂಜಾಬ್ ಮಾತೆಯರು ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಪಂಜಾಬ್ ಪಕ್ಕದಲ್ಲಿಯೇ ಬರುವುದು ರಾಜಸ್ಥಾನ್. ಭಾರತದ ದೊಡ್ಡ ರಾಜ್ಯವೆಂದು ಪರಿಗಣಿಸಲಾಗಿದೆ. ಅಲ್ಲಿಯ ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುವುದು. ಅತ್ಯಂತ ಹೆಚ್ಚು ಮರಳುಗಾಡು ಹೊಂದಿರುವ ಪ್ರದೇಶ. ಇಲ್ಲಿಯ ಒಂಟಿಯ ಮೇಲಿನ ಸುತ್ತಾಟ ಪ್ರಸಿದ್ಧಿ. ಇಲ್ಲಿಯ ಜನರು ಗಟ್ಟಿಗರು. ಇಲ್ಲಿಯ ಮಹಿಳೆಯರು ಬಣ್ಣ ಬಣ್ಣದ ಗಾಗ್ರಾ, ಚೋಲಿ ಅಥವಾ ಚುನಿಯಾ ಚೋಲಿ ಧರಿಸುತ್ತಾರೆ. ರಾಜಸ್ಥಾನದ ಆಭರಣಗಳು ಅಲ್ಲಿಯ ಶ್ರೀಮಂತ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇವರು ಸಾಂಸ್ಕೃತಿಕ ಆಭರಣಗಳು ರೋಮಾಂಚಕಾರಿಯಾಗಿರುತ್ತವೆ. ಅಮೂಲ್ಯ ಹರಳುಗಳು, ಮುತ್ತು, ಬಂಗಾರ ಅಲ್ಲದೆ ಬೇರೆ ಲೋಹಗಳು ಬಳಕೆಯಲ್ಲಿರುವುದು ಕಂಡುಬರುತ್ತದೆ. ಇಲ್ಲಿಯ ಘೂಮರ್ ನೃತ್ಯ ಪ್ರಸಿದ್ಧಿ ಪಡೆದಿದೆ. ಅದನ್ನು ನೋಡೋಣ. नैना का जल सारोरा
पर सांपों के सरिया न सोवे आज। देखे गुप चुप कुछ ना बोले, मंदे मंदे मुस्कावे राज। आज मार बड़े घूमर काले, सारो जग मुस्कावे आज, सारो जग मुस्कावे आज। उम्हाने राठौड़ारी बोली प्यारी लगे माँ, उम्हाने राठौड़ारी बोली प्यारी लगे माँ। घूमर रंगवा में जाशा हराजरी, घूमर रंगवा में जाशा। उम्हारी घूमर छे नखरालिए माँ, उम्हारी घूमर छे नखरालिए माँ। घूमर रंगवा में जाशा जिराजरी, घूमर रंगवा में जाशा। ಈಗ ಗುಜರಾತ್ ರಾಜ್ಯವನ್ನು ನೋಡೋಣ. ಇದು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯಾದ ಸೌರಾಷ್ಟ್ರದ ಸೋಮನಾಥನಿರುವ ರಾಜ್ಯ. ಇಲ್ಲಿಯ ಜನರು ವ್ಯಾಪಾರಿ ಮನೋಭಾವದವರು. ಇಲ್ಲಿಯೇ ದ್ವಾರಕಾಧೀಶನ ಮಂದಿರವಿರುವುದು. ಮಹಾತ್ಮ ಗಾಂಧಿ ಹುಟ್ಟಿದ ನಾಡು. ಇಲ್ಲಿಯೇ ಸಿಂಧೂ ಸಂಸ್ಕೃತಿಯ ಹರಪ್ಪ ಮೊಹಂಜೋದಾರೋ ಕಾಣುವುದು. ವಜ್ರಗಳ ನಗರವೆಂದೇ ಕರೆಯುವ ಸೂರತ್ ನಗರ ವಜ್ರ ಮತ್ತು ಬಟ್ಟೆ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದೆ. ಇದು ಮರಳಗಾಡು ಇರುವ ರಾಜ್ಯವೂ ಆಗಿದೆ. ಇಲ್ಲಿ ಗೀರ್ ಅರಣ್ಯ ಪ್ರಸಿದ್ಧ. ಡೋಕ್ಲಾ ಮತ್ತು ಕಡಿ ಪ್ರಸಿದ್ಧ ಆಹಾರ. ಇಲ್ಲಿಯ ಉಡುಪು ಗಾಗ್ರಾ ಚೋಲಿ, ಲೆಹೆಂಗಾ ಚೋಲಿ ಸಾಂಪ್ರದಾಯಿಕ ವೇಷಭೂಷಣವಾಗಿ ಮಹಿಳೆಯರು ಸೀರೆಯನ್ನೂ ಉಡುತ್ತಾರೆ. ಆದರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಬಲಗಡೆ ಸೆರಗು ಬರುವಂತೆ ಉಡುವ ವಾಡಿಕೆ ಇದೆ. ವಿಕಸಿತ ರಾಜ್ಯದ ಮಹಿಳೆಯರು ಅಲ್ಲಿಯ ನೃತ್ಯದೊಂದಿಗೆ ಬರುತ್ತಿರುವರು. ಗುಜರಾತ್ ಗರ್ಭಾ ನೃತ್ಯವನ್ನು ನೋಡೋಣ. हाथा जुड़े लो पैरी बाईसा, नैना का जल सारो
ಈಗ ಪಶ್ಚಿಮ ಬಂಗಾಳವನ್ನು ನೋಡೋಣ. ಪಶ್ಚಿಮ ಬಂಗಾಳ ಭಾರತದ ಪೂರ್ವಿ ಕ್ಷೇತ್ರ ರಾಜ್ಯವಾಗಿದೆ. ವಂದೇ ಮಾತರಂ ಬರೆದ ಬಂಕಿಮ ಚಟರ್ಜಿಯವರು, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ ಅವರು ಇಲ್ಲಿಯ ಕೀರ್ತಿ ಪುರುಷರು. ಇಲ್ಲಿಯ ದಸರಾ ದುರ್ಗಾ ಪೂಜೆ ಬಹಳ ಪ್ರಸಿದ್ಧವಾದುದು. ಇಲ್ಲಿಯ ಮಹಿಳೆಯರು ಸಾಮಾನ್ಯವಾಗಿ ಸೀರೆಯನ್ನು ಧರಿಸುತ್ತಾರೆ. ಇದನ್ನು ಆಟ್ ಪೌರ್ ಎಂಬ ವಿಶಿಷ್ಟ ಶೈಲಿಯಲ್ಲಿ ನೆರಿಗೆಗಳಿಲ್ಲದೆ ಉಡುತ್ತಾರೆ. ಸೀರೆಯನ್ನು ಸಡಿಲವಾಗಿ ಸೊಂಟಕ್ಕೆ ಸುತ್ತಿ ಸೆರಗನ್ನೂ ಸಡಿಲವಾಗಿ ಹೊದೆಯುತ್ತಾರೆ. ಇದು ವಿಶಿಷ್ಟ ಶೈಲಿಯಾಗಿದೆ. ಗರಾದ್ ಎನ್ನುವ ಸಾಂಪ್ರದಾಯಿಕ ಉಡುಪು ಮಾಸಲು ಬಣ್ಣದ ರೇಷ್ಮೆ ಸೀರೆಯಾಗಿದ್ದು ಕೆಂಪು ಅಂಚು ಮತ್ತು ಸೆರಗು ಇರುತ್ತದೆ. ಇದಲ್ಲದೆ ಢಕಾಯಿ, ಜಾಮ್ದಾನಿ, ಕೋಟಿಯಲ್, ಗರ್ರಾದ್, ಭಾಲೂಚಾರಿ, ತಸ್ಸಾರ್, ಕಾಂತಾ ಸಿಲ್ಕ್ ಇವು ಬಂಗಾಳದ ಪ್ರಸಿದ್ಧಿ ಪಡೆದ ಸೀರೆಗಳಾಗಿವೆ. কাঁসাই সিলাই সুবন রেখা নাচুই কুদুই আঁকা বাঁকা, কাঁসাই সিলাই সুবন রেখা নাচুই কুদুই আঁকা বাঁকা, সাল পিয়ানার মহুল পলাশ বোন উরু উরু করে আমার মন, উরু উরু করে আমার মন। গেঁদা ফুলের মালা গেছে পরাবো গলায়, গেঁদা ফুলের মালা গেছে পরাবো গলায়, হে আমি পরাবো গলায়। তোমার সঙ্গে দেখা হবে সাঁঝেরি বেলায়, তোমার সঙ্গে দেখা হবে সাঁঝেরি বেলায়, বধু সাঁঝেরি বেলায়। গেঁদা ফুলের মালা গেছে পরাবো গলায়, গেঁদা ফুলের মালা গেছে পরাবো গলায়, হে আমি পরাবো গলায়। তোমার সঙ্গে দেখা হবে সাঁঝেরি বেলায়, তোমার সঙ্গে দেখা হবে সাঁঝেরি বেলায়, বধু সাঁঝেরি বেলায়। ফাগুনের মোহনায়, ফাগুনের মোহনায় মন মাতানো মহুয়ায়, রঙ্গিনী বিহুর নেশা কোন আকাশে নিয়ে যায়। ফাগুনের মোহনায়, ফাগুনের মোহনায় মন মাতানো মহুয়ায়, রঙ্গিনী বিহুর নেশা কোন আকাশে নিয়ে যায়। ফাগুনের মোহনায় মন হারিয়ে যায়, মোর মন হারিয়ে যায়, কন্যার তোর ভাবনা ঝিলমিলিয়ে যায় রে, ঝিলমিলিয়ে যায়। ও মোর মন হারিয়ে যায়, মোর মন হারিয়ে যায়, কন্যার তোর ভাবনা ঝিলমিলিয়ে যায় রে, ঝিলমিলিয়ে যায়। কোন চেনা দেশের তরে তোর সাথে এইতে পান্তর, মোর মনের প্রজাপতি নাচি নাচি ঘুরি ঘুরি উড়ি উড়ি উড়ে যায়, মন হারানোর ঠিকানায়। ফাগুনের মোহনায় মন মাতানো মহুয়ায়, রঙ্গিনী বিহুর নেশা কোন আকাশে নিয়ে যায়। ফাগুনের মোহনায় কবিতা সুরের অন্তরে, ঝিরঝিরি ঝর্ণা ধারায় নতুন রং ঝরে।
রেঙরাঙা মোর কবিতা সুরের অন্তরে, ঝিরঝিরি ঝর্ণা ধারায় নতুন রং ঝরে। সবুজে সবুজে হৃদয় কেমন করে, সবুজে সবুজে হৃদয় কেমন করে। ও মোর দিন উড়িয়া যায় রে, দিন উড়িয়া যায়। কন্যেরে তোর ভাবনা গুনগুনিয়ে যায় রে, গুনগুনিয়ে যায়। ও মোর দিন উড়িয়া যায় রে, দিন উড়িয়া যায়। কন্যেরে তোর ভাবনা গুনগুনিয়ে যায় রে, গুনগুনিয়ে যায়। তোর স্বপনের ভ্রমরি মোর প্রেমেরও প্রহরী, তোর স্বপনের ভ্রমরি মোর প্রেমেরও প্রহরী। হৃদয়ের বাগিচায় নাচি নাচি ঘুরি ঘুরি উড়ি উড়ি উড়ে যায় মন হারানোর ঠিকানায়। আগুনের মোহনায় মন মাতানো মহুয়ায়, রঙ্গিনী বিহুর নেশা কোন আকাশে নিয়ে যায়। আগুনের মোহনায়, আগুনের মোহনায় মন মাতানো মহুয়ায়, রঙ্গিনী বিহুর নেশা কোন আকাশে নিয়ে যায়। আগুনের মোহনায়, আগুনের মোহনায়, আগুনের মোহনায়। ನಾವು ಮಹಾರಾಷ್ಟ್ರಕ್ಕೆ ಬರೋಣ. ಇದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಮುಂಬಯಿಯ ರಾಜಧಾನಿ ಮುಂಬೈ ಮತ್ತು ನಾಗ್ಪುರ ಇಲ್ಲಿಯ ರಾಜಧಾನಿಯಾಗಿದೆ. ಇಲ್ಲಿಯ ಪೈಠಣಿ ಸೀರೆ ನೈಗೆಗೆ ಹೆಸರುವಾಸಿಯಾಗಿದೆ. ಭಾರತವು ಶ್ರೀಮಂತ ರಾಜ್ಯವೆಂದು ಪರಿಗಣಿಸಲಾಗುತ್ತದೆ. ಮಹಾರಾಷ್ಟ್ರದ ಸಾಂಪ್ರದಾಯಿಕ ಉಡುಗೆ ನೌವಾರಿ ಸೀರೆ, 18 ಮೊಳ ಅಥವಾ 9 ಗಜ ಸೀರೆ. ಇದನ್ನು ಕಚ್ಚೆ ಹಾಕಿ ಉಡುತ್ತಾರೆ. ಇದರ ಸೊಗಸೇ ಸೊಗಸು. ನೋಡೋಣ ಬನ್ನಿ ಮಹಾರಾಷ್ಟ್ರದ ಈ ಒಂದು ನೃತ್ಯವನ್ನು. देवी मंगळा गौरी कुवाळीन सोनिया ताटी रत्नाचे दिवे माणिकांच्या वाटी. जय देवी मंगळा गौरी. चल ग बाई खेळूया मंगळा गौर, खेळूया मंगळा गौर, खेळूया गौराईचा खेळ बाई आनंदात नाचू गा
ಈಗ ತಮಿಳುನಾಡಿನ ಕಡೆಗೆ ದಕ್ಷಿಣ ಭಾರತದ ಪ್ರಸಿದ್ಧ ರಾಜ್ಯವಾದ ತಮಿಳುನಾಡು. ಇಲ್ಲಿಯ ರಾಜ್ಯ ಭಾಷೆ ತಮಿಳು. ಬೃಹತ್ ದೇವಾಲಯಗಳಿಂದ ಮನಮೋಹಕವಾಗಿದೆ. ಇಲ್ಲಿಯ ಆಹಾರದ ವಿಶೇಷವೆಂದರೆ ಇಡ್ಲಿ, ವಡಾ, ದೋಸೆ ಮತ್ತು ಪೊಂಗಲ್. ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. ಊಟಿ, ಕೊಡೈಕೆನಾಲ್ ಪ್ರವಾಸಿ ತಾಣವಾಗಿದೆ. ಇಲ್ಲಿಯ ಜನರು ತಮಿಳು ಭಾಷೆಯ ಬಗ್ಗೆ ಅತಿ ವ್ಯಾಮೋಹವುಳ್ಳವರು. ಇಲ್ಲಿಯ ಸಾಂಪ್ರದಾಯಿಕ ಉಡುಗೆ ಸೀರೆಯಾಗಿದೆ. ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಕಾಂಜೀವರಂ ಸೀರೆಯನ್ನು ಉಡುತ್ತಾರೆ. 9 ಗಜದ ಸೀರೆಯನ್ನು ವಿನೂತನವಾಗಿ ಉಡುತ್ತಾರೆ. ಇದನ್ನು ಮಡಿಸರ್ ಎಂದು ಕರೆಯುತ್ತಾರೆ. ಈ ವಿನೂತನವಾದ ಸೀರೆಯ ಸೊಬಗನ್ನು ನೋಡೋಣ. ಆತ್ಮೀಯರೇ, ನಮ್ಮ ದೇಶದ ವಿವಿಧ ರಾಜ್ಯಗಳ ನೃತ್ಯಗಳನ್ನು ನೋಡುತ್ತಾ ಅದರ ಸವಿಯನ್ನುಣ್ಣುತ್ತಾ ಕಡೆಯದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕವು ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಾಗಿದೆ. ಇಲ್ಲಿಯ ರಾಜ್ಯ ಭಾಷೆ ಕನ್ನಡ. ಇಲ್ಲಿಯ ಜನರು ಬಹಳ ಸಹನಶೀಲರು. ಬೆಂಗಳೂರನ್ನು IT-BT ನಗರವೆಂದು ಕರೆಯುತ್ತಾರೆ. ಕರ್ನಾಟಕದ ಸಾಂಸ್ಕೃತಿಕ ನಗರ. ಇಲ್ಲಿಯ ಅರಮನೆ ಜಗತ್ ಪ್ರಸಿದ್ಧವಾದ ಮೈಸೂರು. ದಸರಾ ಮಹೋತ್ಸವ ದೊಡ್ಡ ಹಬ್ಬವಾಗಿದೆ. ಇದನ್ನು ನೋಡಲು ದೇಶ ವಿದೇಶದ ಜನರು ಬರುತ್ತಾರೆ. ಇಲ್ಲಿಯ ಆಹಾರದ ವಿಶೇಷವೆಂದರೆ ಜೋಳದ ರೊಟ್ಟಿಯ ಊಟ, ಅದಕ್ಕೆ ಜೊತೆ ಇರುವ ವ್ಯಂಜನಗಳು, ಮಿರ್ಚಿ, ಮಂಡಕ್ಕಿ, ಬೆಣ್ಣೆ ದೋಸೆ ಬಹಳ ಪ್ರಸಿದ್ಧಿ ಪಡೆದಿದೆ. ಇಲ್ಲಿಯ ದಾಸರು ಶಿವಶರಣರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವರು. ಬೇಲೂರಿನ ಶಿಲ್ಪಕಲೆ ಕಣ್ಮನ ಸೆಳೆಯುತ್ತದೆ. ಇಲ್ಲಿಯ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಸೀರೆ ಪ್ರಮುಖವಾಗಿದೆ. ಇಳಕಲ್ ಮತ್ತು ಮೈಸೂರು ಸಿಲ್ಕ್ ಸೀರೆ ಪ್ರಸಿದ್ಧ ಪಡೆದಿದೆ. ಕೊಡವ ಸಮುದಾಯದ ಮಹಿಳೆಯರು ವಿಶಿಷ್ಟವಾದ ಶೈಲಿಯಲ್ಲಿ ಸೀರೆಯನ್ನು ಉಡುತ್ತಾರೆ. ಇದರಲ್ಲಿ ಸೆರಗನ್ನು ಹಿಂದಕ್ಕೆ ಕಟ್ಟುವ ವಿಶೇಷ ಶೈಲಿ ಕಾಣಬಹುದು. ಇಳಕಲ್ ಸೀರೆಯು ವಿಶಿಷ್ಟ ನೈಗೆ ಮತ್ತು ಬಲವಾದ ಅಂಚು, ಸೆರಗಿನ ಬೆಡಗು ಜನಪದ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಇಂತಹ ನಮ್ಮ ಹೆಮ್ಮೆಯ ರಾಜ್ಯದ
ಒಂದು ಸುಂದರ ನೋಟವನ್ನು ಇಲ್ಲಿ ನಾವು ಕಾಣೋಣ. चेतन सर्वहृदय संस्कारी जय भारती विश्व विनूतन विद्या चेतन सर्वहृदय संस्कारी जय भारती करुणाड सरस्वती गुडी गोपुर सुर शिल्प कलाकृति कृष्णे तुंगे कावेरी पवित्रित क्षेत्र मनोहारी विश्व विनूतन विद्या चेतन सर्वहृदय संस्कारी जय भारती ಈ ರಾಷ್ಟ್ರವನ್ನು ಕಟ್ಟೋದಕ್ಕೋಸ್ಕರ ಸಾಕಷ್ಟು ಜನ ತಮ್ಮ ಪ್ರಾಣಾರ್ಪಣೆಯನ್ನು ಗೈದಿದ್ದಾರೆ. ಈ ಪ್ರಾಣಾರ್ಪಣೆ ಗೈಲಿಕ್ಕೆ ಮತ್ತು ಸ್ವಾತಂತ್ರ್ಯದ ಹೋರಾಟಕ್ಕೆ ನಮಗೆಲ್ಲರಿಗೂ ಮುನ್ನುಡಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಮಂತ್ರವನ್ನು ಕೊಟ್ಟಿದ್ದು ಒಂದೇ ಮಾತರಂ. ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಮೂಲಕ ಸಾಕಷ್ಟು ಜನ ತಮ್ಮ ಜೀವನವನ್ನು
ಬಲಿದಾನವನ್ನು ಮಾಡಿದ್ದಾರೆ. ನಮಗೋಸ್ಕರ ನಗು ನಗುತ್ತಾ ನಸುಗಮವನ್ನೇರಿ ತಾಯಿ ಭಾರತಿ ಮತ್ತೊಮ್ಮೆ ನಗಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಪ್ರಾಣಾರ್ಪಣೆಗೈದಿದ್ದಾರೆ. ಅವರೆಲ್ಲರ ಚಿತ್ರ ಅಲ್ಲಿದೆ. ಆ ಎಲ್ಲ ಸಂತ ಮಹಂತರ ಆಶೀರ್ವಾದ, ನಮಗೋಸ್ಕರ ಪ್ರಾಣಾರ್ಪಣೆಗೈದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಎಲ್ಲರಿಗೂ ಸಹಿತ ಯಾರು ಹುತಾತ್ಮರಾಗಿದ್ದಾರೆ ಈ ದೇಶಕ್ಕೋಸ್ಕರ ತಮ್ಮ ಸುಖವನ್ನು ಪರಿಗಣಿಸದೆ ನಮ್ಮೆಲ್ಲರ ಸುಖಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿಯಾಗಿ ಕೊಟ್ಟಿರ್ತಕ್ಕಂಥ ಆ ಎಲ್ಲರಿಗೂ ಸಂತೋಷವಾಗ್ತಕ್ಕಂಥ ಒಂದೇ ಮಾತರಂ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಎದ್ದು ನಿಂತು ಒಟ್ಟಾಗಿ ಒಂದೇ ಮಾತರಂ ಜೊತೆಗೆ ನಾವೆಲ್ಲ ಒಗ್ಗೂಡೋಣ. ನಮ್ಮೆಲ್ಲ ಮಾತೆಯರು ಒಂದೇ ಮಾತರಂಗೆ ಭಾರತ ಮಾತೆಯ ಬಾವುಟವನ್ನು ಹಾರಿಸ್ತಾರೆ. ನಾವು ಎಲ್ಲ ಸಹಿತ ಒಂದಾಗಿ ಹೇಳೋಣಂತೆ. ಬೋಲ ಭಾರತ್ ಮಾತಾ ಕಿ, ಬೋಲ ಭಾರತ್ ಮಾತಾ ಕಿ, ವಂದೇ ವಂದೇ, ಬೋಲ ಭಾರತ್ ಮಾತಾ ಕಿ.
ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.